ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ರಾಧಾ ಹೇಗಾದರೂ ಮಾಡಿ ಈ ಕಂಠಿ ಲವ್ ಮಾಡೋದನ್ನು ನಿಲ್ಲಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರಾಧಾಗೆ ನೆನಪಾಗಿದ್ದೆ ಬಂಗಾರಮ್ಮ. ಹೌದು, ಅತ್ತೆಗೆ ಹೇಳಿದರೆ ಎಲ್ಲವನ್ನ ಸರಿ ಮಾಡ್ತಾರೆ, ಇದಕ್ಕೆಲ್ಲ ಅತ್ತೆನೇ ಸರಿ ಅಂತ ಹೇಳಿ ಬಂಗಾರಮ್ಮನ ಹತ್ರ ಹೋಗ್ಬಿಟ್ಟು, ಅತ್ತೆ ನೋಡಿ ಅತ್ತೆ, ಈ ಸ್ನೇಹ ಮತ್ತು ಗಂಗಾಧರನ ಇಬ್ಬರು ಸೇರಿಕೊಂಡು ಸ್ನೇಹ ಅವರ ಹೃದಯವನ್ನು ಅವರಿಗೆ ಹಾಕಿರೋದು ಅಂತ ಸುಳ್ಳನ್ನು ಹಬ್ಬಿಸಿದ್ದಾರೆ. ಅದಕ್ಕೋಸ್ಕರ ಕಂಠಿ ಮಾವ ಸ್ನೇಹ ಹಿಂದೆನೇ ಬಿದ್ದಿದ್ದಾನೆ ಅತ್ತೆ ಅಂತ ಹೇಳಿಬಿಟ್ಟು ಬಂಗಾರಮ್ಮನಿಗೆ ಹೇಳ್ತಾರೆ. ಆಗ ಬಂಗಾರಮ್ಮ, ಹೌದಾ, ನೀನು ಹೇಳ್ತಿರೋದು ಸತ್ಯವಾಗ್ಲೂ ನಿಜನೇ ಅಂದಾಗ, ಹೌದು ಅತ್ತೆ, ಸತ್ಯವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀನಿ, ಕಂಠಿ ಮಾವಂಗೆ ಒಳ್ಳೇದಾಗಬೇಕು ಅಂತ ನಾನು ಕೂಡ ಬಯಸ್ತೀನಿ ಅತ್ತೆ ಅಂತ ಇತ್ತ ರಾಧಾ ಬಂಗಾರಮ್ಮನಿಗೆ ಹೇಳ್ತಾಳೆ. ಆಗ ಬಂಗಾರಮ್ಮ, ನೋಡು, ಯಾರು ಏನೇ ಮಾಡಲಿ ನೀನೇ ನಮ್ಮನೆ ಸೊಸೆ ರಾಧಾ, ಇದು ನಾನು ನಿನಗೆ ಕೊಡ್ತಾ ಇರುವಂತಹ ಮಾತು, ನೀನು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆ ಮಾಡಲೇಬೇಡ ಅಂತ ಹೇಳ್ತಾಳೆ. ಈ ಕಡೆ ರಾಧಾ ಈಗ ಏನು ಮಾಡೋದು, ಕಂಠಿ ಪ್ರೀತಿಸ್ತಾ ಇದ್ದಾನಲ್ಲ ಅಂತ ಇತ್ತ ರಾಧಾ ಯೋಚನೆ ಮಾಡಬೇಕಾದ್ರೆ, ಹಾಂ ಅತ್ತೆ, ಒಂದು ವಿಷಯ ಹೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಏನು ಅಂದಾಗ, ಇದಕ್ಕೆಲ್ಲ ಸರಿಯಾದ ಕಾರಣ ಅಂದರೆ ಅದು ಸ್ನೇಹನೇ. ಸ್ನೇಹ ಹತ್ರ ನೀವು ಕರೆದುಬಿಟ್ಟು ಕಂಠಿ ಪ್ರೀತಿಯನ್ನು ಒಪ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು ಅಂತ ಹೇಳ್ತಾರೆ. ಆಗ ಹೌದಾ, ಒಳ್ಳೆ ವಿಷಯ ಹೇಳಿದೆ, ಸರಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಇತ್ತ ಸ್ನೇಹನ ಕರೀತಾಳೆ. ಈ ಕಡೆ ಸ್ನೇಹ ಇವತ್ತು ಕಂಠಿ ಸಾಹೇಬ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿಯನ್ನು ಹೇಳಿಬಿಡಬೇಕು ಅಂತ ಇತ್ತ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಕಂಠಿ ಬರ್ತಾನೆ. ಕಂಠಿ, ಏನು ಮೇಡಮ್ ಅವರೇ ನನ್ನನ್ನು ಬರೋಕ್ಕೆ ಕೇಳಿದ್ರಿ ಅಂತೆ, ಏನು ಹೇಳಿ ವಿಷಯ ಅಂತ ಹೇಳಿದಾಗ, ಅದು ನೀವು ಅವತ್ತು ನನಗೆ ಯಾವ ಜಾಗದಲ್ಲಿ ನನಗೆ ನೀವು ಹೇಳಿದ್ರು, ಪ್ರಶ್ನೆಯನ್ನು ಕೇಳಿದ್ರು, ಅದೇ ಜಾಗದಲ್ಲಿ ಇವತ್ತು ಸಿಗಿ, ನಾನು ನಿಮಗೆ ಅಲ್ಲೇ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಕಂಠಿ, ಅಯ್ಯೋ ಇಲ್ಲೇ ಹೇಳಿ ಅಂದಾಗ, ಇಲ್ಲ, ಯಾವ ಜಾಗದಲ್ಲಿ ಪ್ರಶ್ನೆ ಕೇಳಿದ್ರು ಅಲ್ಲೇ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಸ್ನೇಹ ಹೊರಟೋಗ್ತಾಳೆ. ಈ ಕಡೆ ಬಂಗಾರಮ್ಮನ ತಲೆ ಕೆಡಿಸಿ, ಅತ್ತೆ, ಇದಕ್ಕೆಲ್ಲ ಸ್ನೇಹನೇ ಸರಿ, ಸ್ನೇಹಾಗೆ ನೀವು ಹೇಳಿದ್ರೆ ಸ್ನೇಹ ನಿಮ್ಮ ಮಾತನ್ನು ಕೇಳ್ತಾಳೆ ಅಂತ ಬಂಗಾರಮ್ಮನಿಗೆ ರಾಧಾ ಹೇಳ್ಕೊಡ್ತಾಳೆ. ಈ ಕಡೆ ಬಂಗಾರಮ್ಮ, ಸರಿ ಆಯಿತು, ಈಗಲೇ ಹೋಗಿ ಸ್ನೇಹಾಗೆ ಎಲ್ಲ ವಿಷಯವನ್ನು ಹೇಳಿಬಿಡೋಣ ಬಾ ಅಂತ ಹೇಳಿ ಬಂಗಾರಮ್ಮ ರಾಧಾ ಈ ಕಡೆ ಬರ್ತಾ ಇರ್ತಾರೆ. ಇತ್ತ ಖುಷಿಯಿಂದ ಇವತ್ತು ಸಾಹೇಬರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿಯನ್ನು ನಾನು ಕೂಡ ಹೇಳ್ಕೊಳ್ಬೇಕು ಅಂತ ಆತುರದಿಂದ ಸ್ನೇಹ ಬರ್ತಾ ಇರ್ತಾಳೆ. ಆಗ ಅಲ್ಲಿ ಬಂಗಾರಮ್ಮ ಮತ್ತು ರಾಧಾ ನಿಂತಿರ್ತಾರೆ. ಬಂಗಾರಮ್ಮ ಮತ್ತು ರಾಧಾ ನಿಂತಿರೋದನ್ನು ನೋಡಿ ಇತ್ತ ಸ್ನೇಹಾಗೆ ಶಾಕ್ ಆಗುತ್ತೆ. ಇದೇನಿದು, ಇವರು ಇಲ್ಲಿ ನಿಂತಿದ್ದಾರಲ್ಲ ಅಂತ ಯೋಚನೆ ಮಾಡಿಕೊಂಡು ಬರ್ತಾ ಇರ್ತಾಳೆ. ಆಗ ಬಂಗಾರಮ್ಮ, ಬಾರವ ಸ್ನೇಹ, ಈಟೊತ್ತಿನಲ್ಲಿ ಎಲ್ಲಿಗೆ ಹೊಂಟಿದ್ಯಾ ಅಂದಾಗ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಮ್ಮ, ಹೊರಟಿದ್ದೆ ಅಂತ ಸ್ನೇಹ ಹೇಳ್ತಾಳೆ. ಆಗ ಬಂಗಾರಮ್ಮ, ನೋಡವ್ವ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮಗ ಕಂಠಿ ನಿನ್ನನ್ನು ಪ್ರೀತಿಸ್ತಾ ಇದ್ದಾನಂತೆ. ನಾನು ರಾಧಾನ ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೀನಿ. ನನ್ನ ಮನೆ ಸೊಸೆ ಅವಳೇ ಅಂತ ನಾನು ನಿರ್ಧಾರವನ್ನು ಮಾಡಿದ್ದೀನಿ. ಈಗ ಕಂಠಿ ಪ್ರೀತಿ ಅಂತ ಏನೇನೋ ಹೇಳ್ತಾ ಇದ್ದಾನೆ, ಆದರೆ ನೀನು ಯಾವುದೇ ಕಾರಣಕ್ಕೂ ಕಂಠಿ ಪ್ರೀತಿಯನ್ನು ಒಪ್ಕೊಳ್ಬಾರ್ದು ಕಣವ, ಅವನ ಪ್ರೀತಿನ ಯಾವುದೇ ಕಾರಣಕ್ಕೂ ನೀನು ಒಪ್ಕೋಬಾರ್ದು ಅಂತ ಹೇಳಿ ಸ್ನೇಹ ಹತ್ರ ಬಂಗಾರಮ್ಮ ಮಾತನ್ನು ತಗೊಂಡೇ ಬಿಡ್ತಾಳೆ. ಈ ಕಡೆ ಸ್ನೇಹಾಗೆ ಹೃದಯ ಒಡೆದಂತಾಗಿ ತುಂಬಾ ಬೇಜಾರಾಗಿ ಶಾಕ್ ಆಗುತ್ತೆ. ಅಯ್ಯೋ ದೇವರೇ, ನಾನು ಸಾಹೇಬರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಅಂತ ಇದ್ದೆ, ಆದರೆ ಈ ರೀತಿ ಆಗೋಯ್ತಲ್ಲ ಅಂತ ತುಂಬ ದುಃಖದಿಂದನೇ ಸ್ನೇಹ ಕಂಠಿ ಹತ್ರ ಬರ್ತಾರೆ. ಇತ್ತ ಕಂಠಿ ಸ್ನೇಹಳ ಉತ್ತರಗೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇರ್ತಾನೆ. ಆ ಮೇಡಮ್ ಅವರು ನನ್ನ ಪ್ರೀತಿಯನ್ನು ಒಪ್ಕೊಳ್ತಾರೆ ಅಲ್ವಾ ಅಂತ ಹೇಳಿ ಕಂಠಿ ಅವರ ಸ್ನೇಹಿತರ ಹತ್ರ ಅಂದರೆ ಫ್ರೆಂಡ್ಸ್ ಹತ್ರ ಕೇಳ್ತಾ ಇರ್ತಾರೆ. ಆಗ ಅವರ ಫ್ರೆಂಡ್ಸು, ಅಯ್ಯೋ ಅಣ್ಣ, ನಿನ್ನ ಪ್ರೀತಿಯನ್ನು ನಿನ್ನನ್ನು ಒಪ್ಕೊಳ್ತಾರೆ, ನೀನೇನು ಯೋಚನೆ ಮಾಡಬೇಡ ಅಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಕಂಠಿ, ಆದರೂ ಒಂಚೂರು ಸ್ಯಾನೆ ಭಯ ಆಯ್ತೈತೆ ಕಳ್ಳ ಅಂತ ಕಂಠಿ ಹೇಳ್ತಾರೆ. ನಂತರ ಅಲ್ಲಿ ಸ್ನೇಹ ಬರ್ತಾರೆ. ಸ್ನೇಹ ಬಂದಿದ್ದನ್ನು ನೋಡಿ, ಅಣ್ಣ ಅದಕ್ಕೆ ಬಂದರು ಕಣ ಅಂತ ಹೇಳ್ತಾರೆ. ಆಗ ಹಾಂ, ಬಂದರು ಅನಿಸುತ್ತೆ ಅಂದ್ಬಿಟ್ಟು ಇಲ್ಲೇ ಎಲ್ಲ ನಿಂತಿರ್ತಾರೆ. ಆಗ ಸ್ನೇಹ ನೇರವಾಗಿ ಕಂಠಿ ಹತ್ರ ಬಂದು, ಅಲ್ಲ ರೀ, ನೀವು ನಿಮ್ಮನ್ನು ಏನು ಅಂದ್ಕೊಂಡಿದ್ದೀರ, ನಾನು ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ? ನಿಮ್ಮ ಹೆಂಡತಿ ಸತ್ತು ಕೆಲವೇ ತಿಂಗಳುಗಳಾಗಿಲ್ಲ, ಅಷ್ಟು ಬೇಗ ನಿಮಗೆ ಇನ್ನೊಂದು ಮದುವೆ ಆಗಬೇಕು ಅಂತ ಇದೆಯಾ? ಅದು ನಿಜ ಪ್ರೀತಿನ? ಪ್ರೀತಿಸಿದವರು ಇನ್ನೊಂದು ಮದುವೆ ಆಗ್ತಾರಾ ಅಂತ ಇತ್ತ ಸ್ನೇಹ ಕಂಠಿಗೆ ಜೋರು ಮಾಡ್ತಾಳೆ. ಆಗ, ಅಯ್ಯೋ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ನಮ್ಮವರ ಹೃದಯ ನಿಮ್ಮ ಹತ್ರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ನಾನು ಪ್ರೀತಿ ಮದುವೆ ಆಗ್ತಾ ಇರೋದು, ಮದುವೆ ಆಗಿ ಅಂತ ಕೇಳ್ತಾ ಇದ್ದೀನಿ, ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಖಂಡಿತವಾಗ್ಲೂ.
ಅದೊಂದೇ ಸ್ವಾರ್ಥ ಅಂತ ಹೇಳಿದಾಗ ನಿಮ್ಮನ್ನು ಹೇಗೆ ನಂಬೋದಕ್ಕಾಗುತ್ತೆ? ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮವರ ಹೃದಯ ನನ್ನ ಹತ್ರ ಇಲ್ಲ. ನಾನು ಮತ್ತು ನಮ್ಮಪ್ಪ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದು. ಅದು ಬಿಟ್ಟರೆ ನಿಮ್ಮವರ ಹೃದಯ ನನ್ನ ಹತ್ರ ಇಲ್ಲ, ಅದು ಸುಳ್ಳು ಅಂತ ಸ್ನೇಹ ಹೇಳ್ತಾಳೆ. ಸ್ನೇಹಾಳ ಮಾತನ್ನು ಕೇಳಿ ಕಂಠಿಗೆ ತುಂಬಾ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು, ಬೇಕಾದರೆ ನಮ್ಮಪ್ಪ ಬರ್ತಾರೆ, ಅವ್ರನ್ನೇ ಕೇಳಿ ಅಂತ ಹೇಳ್ತಾರೆ. ಅಲ್ಲಿಗೆ ಗಂಗಾಧರ ಏನು ಬಂದುಬಿಟ್ಟು, ಹೌದಪ್ಪ, ಹೌದು ಸಾಹೇಬ್ರೆ, ನಾವು ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಈ ರೀತಿಯಾಗಿ ಮಾಡಿದ್ವಿ. ಅದು ಬಿಟ್ಟರೆ ನಿಮ್ಮವರ ಹೃದಯ ನಮ್ಮ ಮಗಳಿಗೆ ಹಾಕಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಇತ್ತ ಕಂಠಿಗೆ ತುಂಬಾ ಬೇಜಾರಾಗಿ ಅಲ್ಲೇ ಕುಸಿದು ಬೀಳ್ತಾನೆ. ಈ ಕಡೆ ಸ್ನೇಹ ಮತ್ತು ಗಂಗಾಧರಯ್ಯ ಆ ರೀತಿಯಾಗಿ ಹೇಳಿದ್ದನ್ನು ಕೇಳಿ ಕಂಠಿಗೆ ಶಾಕ್ ಆಗುತ್ತೆ. ನೋಡಿ, ಇನ್ನು ಮುಂದೆ ನನ್ನ ಹಿಂದೆ ಬರೋದಾಗಲಿ ಅಥವಾ ನನ್ನ ಹುಡ್ಕೊಂಡು ಬರೋದಾಗಲಿ, ನನ್ನನ್ನು ಕೇರ್ ಮಾಡೋದಾಗಲಿ, ನನ್ನ ಹತ್ರ ಬರೋದಾಗಲಿ, ನನ್ನ ಹತ್ರ ಪ್ರೀತಿ ವಿಷಯನ ಮಾತಾಡೋದಾಗಲಿ, ಇದನ್ನು ಯಾವುದನ್ನು ಇಟ್ಕೋಬೇಡಿ ಆಯಿತಾ ಅಂತ ಹೇಳಿ ಸ್ನೇಹ ಮತ್ತು ಗಂಗಾಧರಯ್ಯ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಸ್ನೇಹ ಬಂಗಾರ ಮನೆಗೆ ಕೊಟ್ಟ ಮಾತನ್ನು ನೆನೆಸ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ. ಅಯ್ಯೋ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸಾಹೇಬ್ರೆ, ನಾನು ಕೂಡ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದರೆ ನಿಮ್ಮ ತಾಯಿಯ ಮಾತು ಕೊಟ್ಬಿಟ್ಟಿದ್ದೀನಿ. ಹಾಗೆ ಅವರಿಗೂ ಕೂಡ ನಿಮ್ಮನ್ನು ಬೇರೆ ಹುಡುಗಿ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ನಾನು ಅಡ್ಡಿ ಆಗಬಾರ್ದು ಅಂತ ಇದನ್ನು ಹೇಳಿದೆ ಹೊರತು, ನಾನು ಕೂಡ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು ಸಾಹೇಬ್ರೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನ ಹೃದಯದ ಮಾತನ್ನು ಕೇಳಿ ನಾನು ನಿಮ್ಮನ್ನು ಪ್ರೀತಿಸ್ತೆ, ಹಾಗೆಯೇ ನಾನು ನಿಮ್ಮನ್ನೇ ಪ್ರೀತಿಸ್ತೀನಿ ಹೊರತು ಬೇರೆ ಇನ್ನೊಬ್ಬರನ್ನ ಮದುವೆ ಆಗಲ್ಲ ಅಂತ ಹೇಳಿ ಸ್ನೇಹ ಅಳ್ತಾ ಇರ್ತಾಳೆ. ಸ್ನೇಹ ಜೋರಾಗಿ ಹೇಳ್ತಾ ಇರೋದನ್ನು ಪುಟ್ಟಕ್ಕ ಕೇಳಿಸ್ಕೊಳ್ತಾಳೆ. ಇದೇನಿದು, ಇಷ್ಟೊತ್ತಿನಲ್ಲಿ ಯಾರು ಅಳ್ತಾ ಇರೋದು ಅಂತ ಪುಟ್ಟಕ್ಕ ಹೊರಗಡೆ ಬರ್ತಾರೆ. ಇತ್ತ ಸ್ನೇಹ ಮಾತ್ರ ತುಂಬ ದುಃಖದಿಂದ ಕೂತ್ಕೊಂಡಿರ್ತಾಳೆ. ಈ ಕಡೆ ಕಂಠಿ ಕೂಡ ನೆಲದಲ್ಲಿ ಕುಸಿದು, ಅಯ್ಯೋ, ನಾನು ನಮ್ಮವರ ಹೃದಯವನ್ನು ಕಾಪಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ದೇವರು ಈ ರೀತಿಯಾಗಿ ಮಾಡಿಬಿಟ್ನಲ್ಲ, ದೇವರು ನನಗೆ ನಿಜವಾಗ್ಲೂ ಅನ್ಯಾಯ ಮಾಡಿಬಿಟ್ಟ ಅಂತ ಹೇಳಿ ಇತ್ತ ಸ್ನೇಹಾಳನ್ನು ನೆನೆಸ್ಕೊಂಡು ಕಂಠಿ ಅಳ್ತಾ ಇರ್ತಾನೆ. ಇತ್ತ ಸ್ನೇಹ ಹೋದ ನಂತರ ಅವರ ಗೆಳೆಯರು, ಏನು ಯೋಚನೆ ಮಾಡಬೇಡ ಅಣ್ಣ, ಅದಕ್ಕೆ ನಿನ್ನನ್ನೇ ಮದುವೆ ಆಗ್ತಾರೆ, ಆದರೆ ಎಲ್ಲೋ ಏನೋ ತೊಂದರೆ ಆಗೈತೆ ಅಂತ ಅನ್ನಿಸ್ತಿದೆ. ಅದಕ್ಕೆ ಆ ರೀತಿ ಮಾಡೋರಲ್ಲ, ಹಾಗೆಯೇ ಅವರು ತುಂಬಾ ಒಳ್ಳೆ ಹುಡುಗಿ, ನೀನೇನು ಯೋಚನೆ ಮಾಡಬೇಡ, ಅದೆಲ್ಲ ಸರಿ ಹೋಗುತ್ತೆ ಅಂದಾಗ, ಇನ್ನೆಲ್ಲಿ ಸರಿ ಹೋಗುತ್ತೆ, ಅವರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳೋದಲ್ಲ ಅಂತ ಇತ್ತ ಕಂಠಿ ತುಂಬ ದುಃಖದಿಂದ ಕೂತಿರ್ತಾನೆ. ಈ ಕಡೆ ಸ್ನೇಹ ಕೂಡ ಕಣ್ಣೀರು ಹಾಕ್ಕೊಂಡು ಕೂತಿರ್ತಾಳೆ. ಈ ವಿಷಯ ಪುಟ್ಟಕ್ಕನಿಗೆ ಗೊತ್ತಾಗ್ಬಿಡುತ್ತಾ? ಹಾಗೆ ಪುಟ್ಟಕ್ಕನಿಗೆ ಗೊತ್ತಾದರೆ ಮುಂದೆ ಏನು ಮಾಡ್ತಾರೆ? ಪುಟ್ಟಕ್ಕ ರಾಧಾಳ ಬಣ್ಣವನ್ನು ಬಯಲು ಮಾಡ್ತಾರಾ? ಕಂಠಿ ಮತ್ತು ಸ್ನೇಹ ಪ್ರೀತಿ ಮಾಡ್ತಾರಾ, ಹಾಗೆ ಪ್ರೀತಿಸ್ತಾರಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆಯೇ ಕಂಠಿ ಸ್ನೇಹ ಮದುವೆ ಆಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಳೆ ಸ್ನೇಹ ಇದರಲ್ಲ, ಅವರ ಹೃದಯವನ್ನು ಇವರಿಗೆ ಹಾಕಿರೋದ್ರಿಂದ, ಹಾಗಾಗಿ ಕಂಠಿ ಸ್ನೇಹ ಖಂಡಿತವಾಗಲೂ ಮದುವೆ ಆಗ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು.